ಎವ್ರಿವಾನ್, ವೆಲ್ಕಮ್ ಟು ಕನ್ನಡ ಕ್ಲಾಸಸ್. ಗುರುತ್ವ ಪಾಠದ 10ನೇ ಪ್ರಶ್ನೆ. ನಿತ್ಯ ಜೀವನದಲ್ಲಿ ಸ್ವತಂತ್ರ ಪತನಗೊಳ್ಳುವ ವಸ್ತುಗಳಿಗೆ ಕೆಲವು ಉದಾಹರಣೆ ಕೊಡಿ. ನಾವು ನಿತ್ಯ ಜೀವನದಲ್ಲೇ ನೋಡ್ತೀವಿ. ನೀವು ಒಂದು ಬಾಲನ್ನ ಅಥವಾ ಯಾವುದೇ ವಸ್ತುವನ್ನ ಮೇಲಕ್ಕೆಸಿರಿ, ಏನಾಗುತ್ತೆ? ಕೆಳಕ್ಕೆ ಬರುತ್ತೆ ಅಲ್ವಾ? ಹಾಗಿದ್ರೆ ಇಲ್ಲಿ ಸ್ವತಂತ್ರ ಪತನ ಹಾಗಂದ್ರೆ ಏನು? ಯಾವುದೇ ವಸ್ತು ಇರಬಹುದು, ಗುರುತ್ವಾಕರ್ಷಣೆಯ ಕಾರಣದಿಂದ ಕೆಳಗೆ ಬೀಳ್ತಾ ಇರುತ್ತಲ್ವಾ, ಅದನ್ನ ಸ್ವತಂತ್ರ ಪತನ. ಗುರುತ್ವಾಕರ್ಷಣೆಗೊಳಗಾಗಿ ಕೆಳಕ್ಕೆ ಬೀಳ್ತಾ ಇರುವುದನ್ನ, ಭೂಮಿಯ ಕಡೆ ಬೀಳೋದನ್ನ ಸ್ವತಂತ್ರ ಪತನ ಅಂತ ಕರಿತೀವಿ. ಹಾಗಿದ್ರೆ ನಿತ್ಯ ಜೀವನದಲ್ಲಿ ಸ್ವತಂತ್ರ ಪತನಗೊಳ್ಳುವ ವಸ್ತುಗಳಿಗೆ ಉದಾಹರಣೆಗಳು ಯಾವ್ಯಾವುದು? ಸ್ಕೈ ಡೈವಿಂಗ್, ಇನಿಷಿಯಲ್ ಸ್ಟೇಜ್ ಅಲ್ಲಿ ಸ್ಕೈ ಡೈವಿಂಗ್. ಆಮೇಲೆ ಗಾಳಿಯ ಪ್ರತಿರೋಧ ಇರುತ್ತೆ ಬಿಡಿ, ಆದ್ರೆ ಮೊದಲನೇ ಸ್ಟೇಜ್ ಅಲ್ಲಿ ಏನಾಗುತ್ತೆ? ಭೂಮಿಯ ಗುರುತ್ವಾಕರ್ಷಣೆ ಕಾರಣದಿಂದ ಕೆಳಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿರ್ತಾರೆ. ಮರದಿಂದ ಕೆಳಗೆ ಬೀಳುವ ಹಣ್ಣು, ಗುರುತ್ವಾಕರ್ಷಣೆಯ ಕಾರಣದಿಂದ ಕೆಳಗೆ ಬೀಳುತ್ತಾ ಇರುತ್ತದೆ. ಕೈಯಿಂದ ಬಿಟ್ಟ ಕಲ್ಲು ನೆಲಕ್ಕೆ ಬೀಳುವುದು, ಅಥವಾ ಕೈಯಲ್ಲಿ ಪೆನ್ನನ್ನ ಇಟ್ಕೊಂಡ್ರೆ ಅಂತ ಎಲ್ಲಿ ಬೀಳುತ್ತೆ? ನೆಲಕ್ಕೆ ಬೀಳುತ್ತಲ್ಲ. ಎತ್ತರದಿಂದ ಬಿಟ್ಟ ಚೆಂಡು ನೆಲಕ್ಕೆ ಬೀಳುವುದು. ಇವೆಲ್ಲ ಸ್ವತಂತ್ರ ಪತನಗೊಳ್ಳುವ ವಸ್ತುವಿಗೆ ಕೆಲವು ಉದಾಹರಣೆಗಳಾಗಿದೆ. ಅಂದ್ರೆ ಗುರುತ್ವಾಕರ್ಷಣ ಬಲಕ್ಕೊಳಗಾಗಿ ಕೆಳಗೆ ಬೀಳ್ತಾ ಇವೆ, ಭೂಮಿ ಕಡೆ ಬೀಳ್ತಾ ಇವೆ. ಅದನ್ನ ಸ್ವತಂತ್ರ ಪತನ ಅಂತ ಕರಿತೀವಿ. ಥ್ಯಾಂಕ್ ಯು.